ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ಅತ್ತೂರು ಎಂಬ ಒಂದು ಸಣ್ಣ ಊರಲ್ಲಿ. ಇಲ್ಲಿ ಸಂತ ಲಾರೆನ್ಸರ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೀತಾ ಉಂಟು. ಇಲ್ಲಿ ಒಂದು ಸುಸಜ್ಜಿತವಾದ ಕಾರ್ಯಕ್ರಮಗಳು ಒಂದು ಆಯೋಜನೆ ಆಗಿದೆ. ನಾನಿದ್ದೇನೆ ಈಗ ಈ ಒಂದು ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ. ವೀಕ್ಷಕರೇ, ಇಂದು ಕೊನೆಯ ದಿನ, ಜನವರಿ 25ಕ್ಕೆ ಪ್ರಾರಂಭವಾದ ಜಾತ್ರೆ ಇಂದು ಕೊನೆಗೊಳ್ಳಲಿದೆ. ಮುಖ್ಯವಾಗಿ ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ ಇಲ್ಲೊಂದು ವ್ಯವಸ್ಥೆಗಳು ಹೇಗೆ ಒಂದು ಸಜ್ಜುಗೊಂಡಿತ್ತು, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೊಲೀಸ್ ಇಲಾಖೆಯಾಗಲಿ ಹಾಗೂ ಒಂದು ಸಾಮಾಜಿಕ ಕಾರ್ಯಕರ್ತರಾಗಲಿ ಗ್ರಾಮಸ್ಥರಾಗಲಿ ಹೇಗೆ ಒಂದು ಒಟ್ಟುಗೂಡಿಕೊಂಡು ಇದೊಂದು ಕಾರ್ಯಕ್ರಮವನ್ನು ಇಲ್ಲಿ ಒಂದು ಸುಸಜ್ಜಿತವಾಗಿ ನಡೆಸಿಕೊಂಡು ಬಂದಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಡ್ತೇನೆ. ಬನ್ನಿ ನನ್ನ ಜೊತೆ. ಅತ್ತೂರು ಸಾಂತ್ ಮರಿಯಲ್ಲಿ ಸ್ವಯಂ ಸೇವಕರ ಪಾತ್ರ ತುಂಬಾ ದೊಡ್ಡದು. ಸ್ವಯಂ ಸೇವಕರಾಗಿ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅನೀಶ್ ಡಿಸೋಜಾ ಅಂತ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನ ನೋಡ್ಕೋತೀನಿ ನಾನು. ಸರ್, ಇಷ್ಟೊಂದು 5 ದಿನದಲ್ಲಿ ವ್ಯವಸ್ಥೆಗಳನ್ನೆಲ್ಲ ನೀವು ಹೇಗೆ ಸರ್ ಕಂಟ್ರೋಲ್ ಮಾಡಿದ್ರಿ? ಬೇಸಿಕ್ಲಿ ನಮಗೆ ಮೇನ್ ಆಗಿ ಪರ್ಮಿಷನ್ ಕೊಟ್ಟಿದ್ದು ಪಾಸಿಗಾಗಿ. ಯಾರ ಹತ್ರ ಪಾಸ್ ಇದೆ ಅವ್ರಿಗೆ ಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಮೇಲೆ ಪಾರ್ಕಿಂಗ್ ಇಡ್ಬೋದು. ಯಾರ ಹತ್ರ ಪಾಸ್ ಇಲ್ಲ ಅವ್ರಿಗೆ ಇಲ್ಲೇ ಒಳಗೆ ಪಾರ್ಕಿಂಗ್ ಮಾಡಕ್ಕೆ ಬಿಟ್ಟಿದ್ದಾರೆ. 2 ವೀಲರ್ಸಿಗೆ ಸಪ್ರೇಟು, 4 ವೀಲರ್ಸಿಗೆ ಸಪ್ರೇಟು. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಹೇಗಿತ್ತು ಸರ್? ಬೇಸಿಕ್ಲಿ ಹಂಗೆ ಹಬ್ಬದ ದಿನ ಫಸ್ಟ್ ಸ್ಟಾರ್ಟಿಂಗ್ ಡೇ ಸಂಡೇ 4 ವೀಲರ್ ತುಂಬ ಆಗಿತ್ತು. ಆದರೆ ನಿನ್ನೆ ಮೊನ್ನೆ ಜನರು 2 ವೀಲರ್ ಮತ್ತು ನಾರ್ಮಲಿ ಬರೋರೆಲ್ಲ ಹಿಂಗೆ ಜಾತ್ರೆಗೆ ಅಡ್ಡಾಡೋದು ತುಂಬ ಜಾಸ್ತಿನೇ ಆಗಿದೆ. ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ರಾತ್ರಿ 12-1 ತನಕನೂ ಆಗಿದೆ ಪಾರ್ಕಿಂಗ್ ನೋಡ್ಕೊಳ್ಳೋಕ್ಕೆ ಕೆಲವೊಂದ್ಸತಿ. ಏತು ವರ್ಷ ಬರೋದಿಲ್ಲ ಸರ್? ಪಾಪೆ ಕೈ ಕಾರು ಸಾರಿ ಪೂಜಿ ಆದಿಪುಂಡು ಕೈకి ದೇವಸ್ಥಾನ ಪರಕೆ ಪಡ್ಬಂದು ಪಂಡ ಮುಪ್ಪೇರು ಪಾಡ್ಬೇರು ಮುಖಂದು ಊರನ್ನು ಕಾರುಂಡು ಕೈ ನರ ದೃಷ್ಟಿ ನಾಗನಲುಂಡು ಅಂಚ ಪೂರ ಪಾಡ್ಕೊಂಡು ಪಾಡ್ಬೇರು ಪಂಡ ಒಂಜಿ ಆರೋಗ್ಯ ಬಾಧ್ಯದ ಇತ್ತಂಡ ನಮ್ಮ ಮೂಲೊಂಜಿ ಪರಕೆ ಪಂಡ ನಮ್ಮ ಸಂದಾವನ ಸಂದಾವನ ಒಂದು ಅತ್ತೂರು ಒಂದೇ ವಿಶೇಷ ಮೂಲು ವಿಶೇಷ ಪರಕೆ ಪೂರ ಕುಣಪೇರು ಗಡ್ಡೆ ವಿಶೇಷ ಈ ಜಿಡೆ ಕೆತ್ತಿ ಮುಖ ಜೋಕ್ಲು ತೊಟ್ಲು ಬಾಲೆ ಮಾತ್ರ ಪಾಡ್ಬೇರು ಬುಕ್ ಮುಕ್ಕೆಲ್ಲ ಮದುವೆ ಆದ್ರೆ ಹಾಕ್ಲಿ ಮದುವೆ ನಡೆತ್ತಿಂದ ಮೂಲ ಪಾಂಡ ಹಾಕಿ ಬರ್ಪರ್ಸ ಮದುವೆ ಅದು ಬರ್ತೀರಿ ಅನ್ನೊಂದು ಅದು ತುಂಬುದೇ ಉಂಟು. ವೀಕ್ಷಕರೇ, ಅತ್ತೂರು ಸಾಂತ್ಮಾರಿಯಲ್ಲಿ ನಾನು ಒಂದು ವಿಶೇಷವಾಗಿ ಮಹಿಳಾ ಆಟೋ ಚಾಲಕಿಯವರನ್ನು ನೋಡಿದ್ದೇನೆ. ಬನ್ನಿ ಅವ್ರ ಜೊತೆ ಮಾತನಾಡುವ. ಒಂದು ಈ ಜಾತ್ರೆಯಲ್ಲಿ ಒಂದು ವ್ಯಾಪಾರ ಹೇಗಿತ್ತು ಅಂತ ಅವ್ರ ಜೊತೆನೆ ಕೇಳುವ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ನಿಮ್ಮ ಹೆಸರೇನು? ನಂದನ ಅಂತ. ಓಕೆ, ನೀವು ಈ ಜಾತ್ರೆಯಲ್ಲಿ ಒಂದು ಈ ಬಿಸ್ನೆಸ್ ಹೇಗಿತ್ತು ಮೇಡಮ್? ವಿಶೇಷವಾಗಿ ಒಂದು ಆಟೋ ಚಾಲಕರಿಗೆ. ತೊಂದ್ರೆ ಇಲ್ಲ ಮ್ಯಾಮ್, ಚೆನ್ನಾಗಿತ್ತು. ವಿಶೇಷವಾಗಿ ನೀವು ಒಂದು ಆಟೋ ಚಾಲಕಿ ಆಗ್ಬೇಕು ಅಂತ ಹೇಗೆ ಮೇಡಮ್ ನಿಮ್ಮ ಮನಸ್ಸಿಗೆ ಬಂತು? ನಮ್ಗಂದ್ರೆ ನಾನು ನಿಜವಾಗ್ಲೂ ನಮ್ದು ವೆಜಿಟೇಬಲ್ ಶಾಪ್ ಮ್ಯಾಮ್. ಆಮೇಲೆ ಇದೊಂದು ನಮ್ಗೇನೆ ಅಂತ ಓನ್ ಆಗಿ ತಗೊಂಡದ. ಆಮೇಲೆ ನಾವು ಒಂದು ಹತ್ತೂರಿಗೊಂದು ಫಸ್ಟ್ ಟೈಮ್ ನಾನು ಇದು ಮಾಡೋದು ಇದೀಗೆಲ್ಲ ಬಾಡಿಗೆಲ್ಲ. ಈಗ ಹತ್ತೂರಿಗೊಂದು ಮಾಡುವ ಅಂತ ಆಸೆ ಆಯ್ತು. ಹಾಗೆ ನೈಟ್ ಎಲ್ಲ ಮಾಡಿದ್ದೇನೆ ಮ್ಯಾಮ್. ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ನೀವೊಬ್ರು ಎಲ್ಲಾ ಮಹಿಳೆಯರಿಗೆ ನೀವು ಮಾದರಿಯಾಗಿದ್ದೀರಿ. ನಾನು ಇಷ್ಟೊತ್ತು ನಿಮ್ಗೆ ತೋರಿಸಿದ್ದು ಈ ಅತ್ತೂರು ಸಾಂತ್ಮಾರಿಯ ಒಂದು ಕಾರ್ ಪಾರ್ಕಿಂಗ್ ಏರಿಯಾ. ನೋಡಿ, ನಾನೀಗ ಎಂಟ್ರಿ ಆಗ್ತಾ ಇದ್ದೇನೆ. ಇಲ್ಲಿ ಎಷ್ಟು ಕ್ರೌಡ್ ಇದೆ, ಏನೆಲ್ಲ ಅಂಗಡಿಗಳು ಇದೆ, ಏನೆಲ್ಲ ಮಳಿಗೆಗಳಿವೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ. ಹಾಗೆ ನೋಡಿ, ಎಲ್ಲ ವಿಧದ ಒಂದು ಮಳಿಗೆಗಳು, ಹಾಗೂ ನೋಡಿ ಇಷ್ಟೊತ್ತಿಗೆ ಜನ ಇಲ್ಲಿ ಸೇರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತುಂಬ ಇದು ಇಷ್ಟಪಟ್ಟಿದ್ರು. ಇದೆಲ್ಲ ಬಚ್ಚಂಗಾಯಿ ಕಲರ್ ಇದು ಬಚ್ಚಂಗಾಯಿ ಎಲ್ಲ ಇದೆ. ಕಮ್ಮಿ ರೇಟಲ್ಲಿ ನಾವು ಕೊಡ್ತಿದ್ದೇವೆ. ಭಾರಿ ಒಳ್ಳೆಯದಾಗಿ ತಗೊಳ್ತಿದ್ದಾರೆ. ಹಾಗೆ ನಿಮ್ದು ಇಲ್ಲಿ ಅತ್ತೂರು ಸಾಂತ್ಮಾರಿಯಿಂದ ನೆಕ್ಸ್ಟ್ ನೀವು ನಿಮ್ದಂದ್ರೆ ಶಾಪ್ ಅಂತ ಎಲ್ಲಾದ್ರೂ ಇದೆಯಾ? ಶಾಪ್ ಇದೆ ನಮ್ಮದು. ಕಾರ್ಕಳ ಜೋಡ್ ರಸ್ತೆಯಲ್ಲಿ ಇದೆ. ಕಾರ್ಕಳ ಜೋಡ್ ರಸ್ತೆಯಲ್ಲಿ ಪೆಟ್ರೋಲ್ ಪಂಪ್ ಹತ್ತಿರ ಇದೆ. ಓಕೆ, ನಿಮ್ಮಲ್ಲಿ ಎಷ್ಟು ವೆರೈಟಿ ಉಂಟು ಸರ್? ನಮ್ಮ ಹತ್ರ ಒಂದು 4 ವೆರೈಟಿ ಇದೆ. ಓಕೆ, ಈ ಆರೆಂಜ್ ಕಲರ್ ಅಂತ ಕಾಣ್ತಾ ಉಂಟು. ಇದ್ರ ಒಳಗಡೆ ಅಂದ್ರೆ ಪಿಂಕ್ ಕಲರಾ? ಪಿಂಕ್ ಕಲರ್. ಆರೆಂಜಿಗೆ ಪಿಂಕ್ ಕಲರ್ ಅಲ್ವಾ? ಆರೆಂಜಿಗೆ ಪಿಂಕ್ ಕಲರ್. ಸೊ ಇದು ಹೇಗಿರ್ತದೆ ಸರ್? ತುಂಬಾ ಸ್ವೀಟ್ ಆಗಿದೆ. ಇದು ಎಲ್ಲಿಂದ ತಂದ್ರಿ ನೀವು? ಇದು ನಮ್ಮದು ಹೆಬ್ರಿಯಲ್ಲಿ ಇದೆ ತೋಟ ಇದೆ. ಹೆಬ್ರಿ ತೋಟದಿಂದ ತಂದಿದ್ದೀವಿ. ಹೌದೌದು. 4 ಬಗೆಯಲ್ಲಿ. ಹೇಗಿತ್ತು ಅಣ್ಣ ಇದ್ರಲ್ಲಿ ವ್ಯಾಪಾರ ಹೇಗಿತ್ತು ಒಂದು 5 ದಿನದಲ್ಲಿ? ಚೆನ್ನಾಗಿದೆ. ಸ್ಟ್ರಾಬೆರಿ ಎಲ್ಲಿಂದ ತರ್ತೀರಾ? ಮಹಾರಾಷ್ಟ್ರದಿಂದ. ನೀವು ಪ್ರತಿ ವರ್ಷ ಇಲ್ಲಿ ಅತ್ತೂರು ಸಾಂತ್ಮಾರಿಗೆ ಬರ್ತಾ ಇರ್ತೀರಾ? ಓಕೆ, ಸ್ಪಂದನೆ ಕೊಟ್ರು ನಿಮಗೆ? ಬಹಳ ಚೆನ್ನಾಗಿ ಕೊಟ್ಟರು. ಹೌದಾ? ಹೇಗಿದ್ದಾರೆ ನಮ್ಮ ಕಾರ್ಕಳದ ಜನರು? ತುಂಬಾ ಒಳ್ಳೆ ಇದ್ದಾರಲ್ಲ? ನಾನಿದ್ದೇನೆ ಇವತ್ತು ಕಾರ್ಕಳದ
ಒಂದು ಪ್ರಸಿದ್ಧ ಒಂದು ಕೇಕ್ ಶಾಪ್ ರಿಬನ್ಸ್ ಅಂಡ್ ಬಲೂನ್ಸ್. ಇದು ಅತ್ತೂರು ಜಾತ್ರೆಯಲ್ಲಿ ಇವರದ್ದು ಕೂಡ ಒಂದು ಮಳಿಗೆ ಇದೆ. ಬನ್ನಿ ವೀಕ್ಷಕರೇ, ಇವರಿಗೆ ಒಂದು ಅತ್ತೂರು ಸಾಂತ್ಮಾರಿಯಲ್ಲಿ ಒಂದು ಜನರ ಒಂದು ಸ್ಪಂದನೆ ಹೇಗಿತ್ತು ಅಂತ ಅವರ ಮಾತಲ್ಲಿ ಕೇಳುವ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಗಿತ್ತು ಮೇಡಮ್ ಅತ್ತೂರು ಸಾಂತ್ಮಾರಿ? ತುಂಬ ಚೆನ್ನಾಗಿತ್ತು. ತುಂಬ ಜನ ಬರ್ತಿದ್ದಾರೆ ನೋಡ್ಲಿಕ್ಕೆ, ತುಂಬ ಖುಷಿ ಇದೆ. ಕಸ್ಟಮರ್ ಬರುವಾಗ ಅವ್ರ ಕೇಳುವಾಗ ಏನೆಲ್ಲ ಐಟಮ್ಸ್ ಉಂಟು ಅಂತ ಹೇಳುವಾಗ ತುಂಬ ಖುಷಿ ಆಗ್ತದೆ. ಮಾತಾಡುವಾಗ ಫುಡ್ ಟೇಸ್ಟ್ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಹೌದಾ? ಎಲ್ಲಿದ್ದು ಇದು ಬ್ರ್ಯಾಂಡ್ ಅಂತ ಕೇಳ್ತಾರೆ, ಹೇಗುಂಟು. ಪರಿಚಯದವರಿಗೆ ಕಾರ್ಕಳದವರಿಗೆ ಹೆಚ್ಚಾಗಿ ಗೊತ್ತಿರ್ತದೆ. ಇನ್ನು ಬಂದವರು ಕೂಡ ಹೇಳ್ತಾರೆ ಟೇಸ್ಟ್ ವೈಸ್ ತುಂಬ ಒಳ್ಳೇದುಂಟು. ಹೊರಗಡೆಯಿಂದ ಬ್ರಾಂಚ್ ಔಟ್ಲೆಟ್ ಕೂಡ ತುಂಬಾ ಉಂಟಲ್ಲ, ಹೇಳ್ತಾರೆ ಅವರು ಟೇಸ್ಟ್ ವೈಸ್ ಒಳ್ಳೇದುಂಟು. ಎಲ್ಲಿಂದ ಪ್ರೊಡಕ್ಷನ್ ಜನರ ಸ್ಪಂದನೆ ಒಳ್ಳೇದಿತ್ತು ನಿಮ್ಗೆ ಅಲ್ವಾ? ಚೆನ್ನಾಗಿತ್ತು. ಈಗ ಈ ನ್ಯಾಚುರಲ್ ಬೊಂಡಾ ಜ್ಯೂಸ್, ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್ ಅಂತ ಹೇಳಿ ಒಂದು ಮಳಿಗೆ ಮುಂದೆ ಇದ್ದೇನೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡುವ. ಅವರಿಗೆ ಒಂದು ಅತ್ತೂರು ಸಾಂತ್ಮಾರಿ ಹೇಗಿತ್ತಂತ ಅವರ ಮಾತಲ್ಲೇ ಕೇಳುವ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಿತ್ತು ಸರ್ ನಿಮ್ಗೆ ಒಂದು ಜನರ ಒಂದು ಸ್ಪಂದನೆ? ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸ್ಟೋರಿ ಹಾಕ್ಲಿಲ್ಲ. ನಮ್ದು ಮಾರ್ಕೆಟಿಂಗ್ ಇದೆ ಉಡುಪಿಯಲ್ಲಿ, ಆದ್ರೂ ಕಾರ್ಕಳದಲ್ಲಿ ಹತ್ತೂರಲ್ಲಿ ಇದು ಫಸ್ಟ್ ಟೈಮ್ ಹಾಕಿದ್ದು. ಆದ್ರೂ ಬೆಸ್ಟ್ ಮೇಡಮ್, ನಾವು ಎನಿಸ್ಲಿಲ್ಲ. ಒಳ್ಳೆ ಬಿಸ್ನೆಸ್ ಬಂದಿದೆ, ಚೆನ್ನಾಗಿದೆ, ಒಳ್ಳೆ ಕ್ರೌಡ್ ಇದೆ, ಒಳ್ಳೆ ಸೆಟಪ್ ಆಗಿದೆ, ಒಳ್ಳೆ ಪ್ರಮೋಷನ್ ಮಾಡಿದೆ, ಎಲ್ಲ ಜನರಿಗೆ ಗೊತ್ತಾಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ ಕುಡಿದು. ಮತ್ತೆ ಅದ್ರಲ್ಲಿ ಏನು ಪ್ರಿಸರ್ವೇಟಿವ್ ಕೆಮಿಕಲ್ ಏನೂ ಇಲ್ಲ, ಪ್ಯೂರ್ ಬೊಂಡದಲ್ಲೇ ಮಾಡೋದು, ನ್ಯಾಚುರಲ್ ಮಿಲ್ಕ್ ಹಾಕ್ತೇವೆ. ಹಾಗಾಗಿ ಬೆಸ್ಟ್ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ ಎಲ್ಲ ಲೋಕಲ್ಸ್. ಸರ್ ನೀವು ಏನೆಲ್ಲ ಐಟಮ್ ಇಂಟ್ರೊಡ್ಯೂಸ್ ಮಾಡಿದ್ದೀರಿ? ಅದರಲ್ಲಿ ನಮ್ದು ನ್ಯಾಚುರಲ್ ಟೆಂಡರ್ ಇದೆ, ಮತ್ತೆ ಫಲೂದಾ ಇದೆ, ಅದರಲ್ಲಿ ಫ್ಲೇವರ್ ಇದೆ, ಸ್ಟ್ರಾಬೆರಿ, ಪಿಸ್ತಾ, ಮ್ಯಾಂಗೋ, ಮತ್ತೆ ನಮ್ಮ ಹತ್ರ ಕುಲ್ಕಿ ಸಹ ಇದೆ. ಮತ್ತೆ ಮ್ಯಾರೇಜ್ ಫಂಕ್ಷನ್ ಗೆ ವೆಲ್ಕಮ್ ಜ್ಯೂಸ್ ಎಲ್ಲ ಯಾರಾದ್ರೂ ಆರ್ಡರ್ ಕೊಟ್ಟರೆ ಯಾವ ಟೈಪ್ ಇದ್ದು ವೆಲ್ಕಮ್ ಜ್ಯೂಸ್ ನಾವು ರೆಡಿ ಮಾಡಿ ಕೊಡ್ತೇವೆ. ಎಲ್ಲ ಟೈಪ್ ಇದು ಅವೈಲೇಬಿಲಿಟಿ ಇದೆ ನಮ್ಮ ಹತ್ರ. ಓಕೆ, ಮತ್ತೆ ಪ್ರೈಸ್ ಹೇಗುಂಟು ಸರ್ ಇದರ? ಪ್ರೈಸ್ ಇಲ್ಲಿ ನಾವು 40 ರೂಪೀಸ್ ಮಾಡಿದ್ದೇವೆ. ಅಂದ್ರೆ ನಮ್ದು ಇಲ್ಲಿಗೆ ಎಕ್ಸ್ಪೆನ್ಸ್ ತುಂಬಾ ಇದೆ, ಅಂಗಡಿಗೆ ಬಾಡಿಗೆ ಎಲ್ಲ ಕೊಡಬೇಕು, ಎಲೆಕ್ಟ್ರಿಸಿಟಿ ಕೊಡಬೇಕು. ಇಲ್ಲಾದ್ರೆ ನಮ್ದು MRP ಪ್ರೈಸ್ ಇರೋದು 35 ರೂಪೀಸ್. ಅಂಗಡಿಯಲ್ಲಿ ಕುಡಿಯೋವರಿಗೆ ಕಸ್ಟಮರ್ಗೆ 35 ರೂಪೀಸ್ ಅಲ್ಲಿ ಅಂಗಡಿಯಲ್ಲಿ ಸಿಗ್ತದೆ. ಓಕೆ, ನಿಮಗೆ ಈ ಅತ್ತೂರು ಸಾಂತ್ಮಾರಿಯಲ್ಲಿ ಒಂದು ಜನರ ಸ್ಪಂದನೆ ಹೇಗಿತ್ತು? ಚೆನ್ನಾಗಿದೆ ಮೇಡಮ್, ವೆಲ್ ಸಪೋರ್ಟ್ ಮಾಡಿದ್ದಾರೆ. ನಾವು ಫಸ್ಟ್ ಅಲ್ಲಿ ನಮ್ದು ಪರ್ಸನಲ್ ಆಗಿ ರೀಲ್ಸ್ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ನಮ್ದು ಇದು ಇದೆ, ಇನ್ಸ್ಟಾಗ್ರಾಮ್ ID ಇದೆ, ನ್ಯಾಚುರಲ್ ಟೆಂಡರ್ ಕೋಕೋನಟ್ ಅಂತ. ಅದನ್ನು ನೋಡಿ ತುಂಬಾ ಕಸ್ಟಮರ್ ಬಂದು ಕೂಡ ಹೇಳಿದ್ದಾರೆ ನಿಮ್ಮ ರೀಲ್ಸ್ ನೋಡಿ ಬಂದದಂತ. ವಿಶೇಷವಾಗಿ ಅತ್ತೂರು ಸಾಂತ್ಮಾರಿಯಲ್ಲಿ ಈ ರಾಜಸ್ಥಾನಿ ಜ್ಯೋತಿಗಳ ಒಂದು ಮಳಿಗೆ ಕೂಡ ಬಂದಿದೆ. कैसा था बिजनेस? आप कहाँ से हो? राजस्थान. कितना है रेट सब? 350 स्टार्टिंग है. 350 रेट सेम है इधर? नहीं, अलग अलग रेंज का है. हील्स को सब रेट ज्यादा होता है. कैसा था बिजनेस आपका इधर 5 दिन से? कैसा है हमारा गांव? अच्छा है. आपका राजस्थान जैसा है? नहीं है ना? यहाँ अच्छा है. यहाँ का लोग कैसे थे? अच्छा, बहुत अच्छे हैं. ವಿಶೇಷವಾಗಿ ಈ ಅತ್ತೂರು ಸಾಂತ್ಮಾರಿಯಲ್ಲಿ ಪೊಟೆಟೊ ಟ್ವಿಸ್ಟರ್ ಒಂದು ಅಟ್ರಾಕ್ಷನ್, ಸೆಂಟರ್ ಆಫ್ ಅಟ್ರಾಕ್ಷನ್ ಈಗಿನ ಮಕ್ಕಳಿಗೆ. ನೋಡಿ ಹೇಗೆ ಒಂದು ಜೋಡಿಸಿ ಇಟ್ಟಿದ್ದಾರಂತೆ ಈ ಆಲೂಗಡ್ಡೆಗಳನ್ನೆಲ್ಲ. ಬನ್ನಿ ಅವ್ರ ಜೊತೆ ಮಾತನಾಡುವ. ಅವರಿಗೆ ಒಂದು ವ್ಯಾಪಾರ ಹೇಗಿತ್ತಂತ ಕೇಳುವ. 25 तारीख से आए. 25 से यहाँ आज लास्ट है ना इधर? कैसा है बिजनेस सब? चल रहा है. अच्छा था. ವಿಶೇಷವಾಗಿ ಫ್ಯಾಕ್ಟ್ರಿ ಔಟ್ಲೆಟ್ ಹಾಗೂ ಪ್ರೀಮಿಯಂ ಪ್ಯಾರಡೈಸ್ ಅಂತ ಹೇಳುವ 20 hours ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮ್ ಕೂಡ ಇಲ್ಲಿದೆ. ಬ್ರ್ಯಾಂಡೆಡ್ ಐಟಮ್ಸ್ ಕೂಡ ಬಂದಿದೆ ನಮ್ಮ ಈ ಅತ್ತೂರು ಜಾತ್ರೆಯಲ್ಲಿ. ವಿಶೇಷವಾಗಿ ಈಗಿನ ಮಕ್ಕಳಿಗೆ, ಈಗಿನ ಯುವ ಜನತೆಯರಿಗೆ ಏನೆಲ್ಲ ಬೇಕು ಅಂತ ಎಲ್ಲ ಮಳಿಗೆಗಳು ನಮ್ಮ ಈ ಅತ್ತೂರು ಜಾತ್ರೆಯಲ್ಲಿ ಇದೆ ವೀಕ್ಷಕರೇ. ವಿಶೇಷವಾಗಿ ಇಲ್ಲಿ ನಾನೊಂದು ಮಳಿಗೆ ನೋಡಿದೆ, ತಾವರೆ ಹೂವಿನ ಬೀಜ ಇಲ್ಲಿ ಲಭ್ಯವಿದೆ ಅಂತ ಹೇಳಿಕೊಂಡು ಎಲ್ಲ ರೀತಿಯ ಒಂದು ತರಕಾರಿ ಬೀಜ, ಹೂವಿನ ಬೀಜ ಎಲ್ಲ ಇವ್ರ ಹತ್ರ ಸಿಗ್ತದೆ. ಸರ್ ನಮಸ್ಕಾರ. ಹೇಗಿತ್ತು ವ್ಯಾಪಾರ ನಿಮಗೆ? ಪರವಾಗಿಲ್ಲ. ಹೇಗಿತ್ತು ಒಂದು ಅತ್ತೂರು ಜಾತ್ರೆ? ವರ್ಷ ಬರ್ತೀರಿ ನೀವು ಪ್ರತಿ ವರ್ಷ? ಸರ್ ನಮಸ್ಕಾರ. ನೀವೊಂದು ಅತ್ತೂರು ಈ ಜಾತ್ರಾ ಮಹೋತ್ಸವಕ್ಕೆ ಒಂದು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ನಾವೀಗ ಕೆಲವು ವರ್ಷಗಳಿಂದ ಬರ್ತಾ ಇದ್ದೇವೆ. ಹತ್ತೂರು ಅಂದರೆ ಇದು ಖಾಲಿ ಜಾತ್ರೆ ಅಲ್ಲ, ಇದು ಭಕ್ತಾದಿಗಳು ನಂಬಿಕೆ ಇಟ್ಟು ಸೆಂಟ್ ಲಾರೆನ್ಸ್ ಅವರ ಮೇಲೆ ಭಕ್ತಿ, ಅಪಾರ ಭಕ್ತಿ ಇಟ್ಟು ಈ ಜಾಗಕ್ಕೆ ಬರುವುದು. ಈಗ ಜಾತ್ರೆ ಎಲ್ಲ ಇದು ಆಕರ್ಷಣೀಯ ಇದು ಮಾತ್ರ, ಆದರೆ ಜನಗಳು ಬರೋದು ಮುಖ್ಯವಾಗಿ ಪ್ರಾರ್ಥನೆಗೋಸ್ಕರ. ಅವರು ಬೇಡಿ ಹರಕೆ ಇಟ್ಟಿದ್ದನ್ನೆಲ್ಲ ತೀರಿಸಲಿಕ್ಕೋಸ್ಕರ ಬರೋದು. ಹರಕೆ ಇಟ್ಟ ಮೇಲೆ ಅವರಿಗೆ ಒಳ್ಳೆಯದಾಗುತ್ತೆ, ಅದಕ್ಕಾಗಿ ಅದನ್ನು ಅವರು ಸೆಂಟ್ ಲಾರೆನ್ಸ್ ಅವರ ಭರವಸೆ ಇಟ್ಟು ಅವರಿಗೆ ಸಿಕ್ಕಿದ ವಸ್ತುಗಳಿಗಾಗಲಿ, ಅವರಿಗೆ ಸಿಕ್ಕಿದ ಅವರು ಬೇಡಿಕೊಂಡ ಎಲ್ಲ ವಸ್ತುಗಳು ಗೋಸ್ಕರ ಮತ್ತೆ ಅವರಿಗೆ ಸಿಕ್ಕ ಪರಿಹಾರಗೋಸ್ಕರ ಬಂದು ಅವರಿಗೆ ಒಂದು ನಮನ ಮಾಡುವುದು, ಮತ್ತೆ ಅವರಿಗೊಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಬರುವುದು. ಅದು ಪ್ರತಿದಿನ ನೀವು ನೋಡ್ಬೋದು, ವರ್ಷದಿಂದ ವರ್ಷ ಬೆಳೀತಾ ಇದೆ. ಅದು ದೇವರ ಮೇಲೆ ಇಟ್ಟ ಭರವಸೆ. ಅದಕ್ಕಾಗಿ ಸೆಂಟ್ ಲಾರೆನ್ಸ್ ಅವರು ನನ್ನ ಅಂದಾಜು 100-200 ವರ್ಷಗಳಿಂದ ನಡೀತಾ ಉಂಟು. ಅದಕ್ಕಾಗಿ ಜನಗಳು ಬರ್ತಾರೆ, ಭಕ್ತಾದಿಗಳು.
ಅವರ ಕಡೆಯಿಂದ ತಮಗಾದ ಉಪಕಾರವನ್ನು ಅವರು ನೆನೆಸಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅದೇನೆಂದರೆ ನಾವು ಏನು ಬೇಡಿದ್ರು ಸೆಂಟ್ ಲಾರೆನ್ಸರ ಮೂಲಕ ಅದು ಸಿಗ್ತದೆ. ಅದಲ್ಲದೆ ದೇವರ ಹತ್ರ ಏನು ಬೇಡಿದ್ರು ಒಳ್ಳೆಯ ಮನಸ್ಸಿನಿಂದ ಬೇಡಿದ್ರೆ ಸಿಗ್ತದೆ. ಅದು ಭರವಸೆ ಇಟ್ಟು ಬರುವ ಈ ಸ್ಥಳ ಇನ್ನೂ ಹೆಚ್ಚಾಗಲಿ, ಜನಗಳು ಬರಲಿ. ಖಾಲಿ ಜಾತ್ರೆಯ ಮೇಲಿನ ಭಕ್ತಿ ಇಟ್ಟು ಅಲ್ಲ, ಜಾತ್ರೆ ಒಂದು ಆಕರ್ಷಣೆ ಮಾತ್ರ. ಅದರಿಂದ ಜನರಲ್ಲಿರುವ ಭಕ್ತಿ, ದೇವರ ಭಯ ಹೆಚ್ಚಾಗಲಿ, ಸೆಂಟ್ ಲಾರೆನ್ಸ್ ಅವರ ಈ ಸ್ಥಳ ಉದ್ಧಾರ ಆಗಲಿ, ಎಲ್ಲರ ಮನಸ್ಸುಗಳಲ್ಲಿ ಮನೆಗಳಲ್ಲಿ ಶಾಂತಿ ನೆಲೆಸಲಿ ಎಂದು ಕೇಳ್ತೇನೆ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ ಸರ್, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಈ ಅವಿಲ್ ಮಿಲ್ಕ್ ಶೇಕ್ ಶಾಪ್ ಎದುರುಗಡೆ. ಇಲ್ಲಿ ಇವರ ಹತ್ರ ಒಂದು ಮ್ಯಾಂಗೋ ಲಸ್ಸಿ, ಮ್ಯಾಂಗೋ ಕುಲ್ಫಿ ಮತ್ತು ಈ ವಿಶೇಷವಾಗಿ ಒಂದು ಚುರುಮುರಿ ಕೂಡ ಸಿಗ್ತದೆ. ಇವರೊಂದು ಈ ಮಿಲ್ಕ್ ಶೇಕ್ ಮಾಡಿ ಕೊಡ್ತಾ ಇದ್ದಾರೆ. ಈ ಶೆಕೆಗೆ ಈ ಬಾಳೆಹಣ್ಣಿನ ಗೊನೆಗಳು ಕೂಡ ನೋಡಿ ಒಂದೇ ಸಲ ಒಂದು ಹಣ್ಣಾಗಿದೆ. ಬನ್ನಿ, ಅವರಿಗೊಂದು ವ್ಯಾಪಾರ ಹೇಗಿತ್ತು, ಜನರು ಅವರಿಗೊಂದು ಹೇಗೆ ಸ್ಪಂದನೆ ನೀಡಿದ್ದಾರೆ ಅಂತ ಹೇಳಿ ಬನ್ನಿ ಅವ್ರ ಹತ್ರ ಮಾತನಾಡುವ. ಸರ್ ನಮಸ್ಕಾರ. ಸರ್, ಹೇಗಿತ್ತು ಹತ್ತೂರು ಸಾಂತ್ಮಾರಿ? ನಾವು ಪುತ್ತೂರಿನಿಂದ ಹತ್ತೂರಿಗೆ ಬಂದಿದ್ದೀವಿ. ಓಕೆ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ವರ್ಷ, ಈ ವರ್ಷ ಫಸ್ಟ್ ಟೈಮ್ ಬಂದಿದ್ದೀವಿ, ಇನ್ನು ಬರುವ ವರ್ಷ ದೊಡ್ಡ ಮಟ್ಟದಲ್ಲಿ ಮಾಡುವಂತ ಆಲೋಚನೆ ಮಾಡಿದ್ದೀವಿ. ಓಕೆ, ವ್ಯಾಪಾರ ಹೇಗಿತ್ತು? ವ್ಯಾಪಾರ ಚೆನ್ನಾಗಿತ್ತು. ಹೌದಾ ಸರ್? ಓಕೆ, ಥ್ಯಾಂಕ್ ಯು. ಸಂಜೆ ಆಗ್ತಾ ಇದ್ದಾಗೆ ಜನರೆಲ್ಲ ಸೇರ್ತಾ ಇದ್ದಾರೆ. ವಿಶೇಷವಾಗಿ ಒಂದು ಈ ಕಾಲೇಜು ಸ್ಕೂಲೆಲ್ಲ ಬಿಡುವ ಟೈಮ್, ಮಕ್ಕಳೆಲ್ಲ ನೋಡಿ, ಮಕ್ಕಳು ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರಿದ್ದಾರೆ. ಈ ಕೊನೆಯ ದಿನ, ಹಾಗಾಗಿ ಇವತ್ತು ಒಂದು ಜನರ ಒಂದು ಸಂಖ್ಯೆ ಕೂಡ ಜಾಸ್ತಿ ಇರ್ಬೋದು ಇಲ್ಲಿ. ಹತ್ತೂರಿ ಸಾಂತ್ಮಾರಿಯಲ್ಲಿ ಒಂದು ರಂಗಿನ ಈ ಜಿಲೇಬಿಗಳ ಒಂದು ಆಕರ್ಷಣೆ ನೋಡಿ. ಇವರು ಹೇಗೆ ನೋಡಿ ಲೈವ್ಲಿ ಇಲ್ಲಿ ಒಂದು ಜಿಲೇಬಿಯನ್ನು ಬಿಡ್ತಾ ಇದ್ದಾರೆ. ವಿಶೇಷವಾಗಿ ಇವರಿಗೊಂದು ಒಳ್ಳೆ ವ್ಯಾಪಾರ, ಸಿಹಿ ತಿಂಡಿಗಳ ಒಂದು ಮಳಿಗೆ ಇದು ಹತ್ತೂರು ಸಾಂತ್ಮಾರಿಯಲ್ಲಿ. ಅಣ್ಣ ನಮಸ್ಕಾರ. ಎಷ್ಟು ವರ್ಷದಿಂದ ಈ ಜಿಲೇಬಿಯನ್ನು ಬಿಡುವಂತ ಕೆಲಸ ಮಾಡ್ತಾ ಇದ್ದೀರಿ? ಹೌದಾ? ಹತ್ತೂರು ಸಾಂತ್ಮಾರಿ ಹೇಗಿತ್ತು? ತುಂಬಾ ಚೆನ್ನಾಗಿತ್ತ? ನಮ್ಮ ಊರು ಹೇಗಿದೆ? ನೀವು ಎಲ್ಲಿಂದ ಬಂದವರು? ಶಿರ್ಸಿಂದ ಬಂದಿದ್ದೀರಿ. ಹೌದಾ? ಪ್ರತಿ ವರ್ಷ ಬರ್ಲಿಕ್ಕೆ ಉಂಟಾ ಇಲ್ಲಿ ನಿಮ್ಗೆ? ಹೌದಾ? ಹತ್ತೂರು ಸಾಂತ್ಮಾರಿಯಲ್ಲಿ ಜನಸಾಗರ ಸೇರಿದೆ. ಇಲ್ಲಿ ಭದ್ರತಾ ವ್ಯವಸ್ಥೆಗಳು ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ನೋಡಿ, ನೀವು ನೋಡಬಹುದು ಈ ಚರ್ಚಿನ ಕಡೆಗೆ ಜನರು ಸಾಕ್ತಾ ಇದ್ದಾರೆ. ವಿಶೇಷವಾಗಿ ಈ ಭದ್ರತಾ ವ್ಯವಸ್ಥೆಗೋಸ್ಕರ ಇಲ್ಲಿಂದು ಪೊಲೀಸ್ ಹೊರಟಾಣೆ ಇದೆ, ಒಂದು ಪೊಲೀಸ್ ಔಟ್ ಪೋಸ್ಟ್ ಅಂತ ಹೇಳಿ ಚೆಕಿಂಗ್ ಔಟ್ ಪೋಸ್ಟ್. ಇದು ಸಂತ ಲಾರೆನ್ಸರ ಒಂದು ಚರ್ಚ್ ಮುಂಭಾಗನೇ ಇದೆ. ಇಲ್ಲಿ ಒಂದು CCTV ಕಣ್ಗಾವಲಲ್ಲಿ ಎಲ್ಲವೂ ಇಲ್ಲಿ ಅವರು ಒಬ್ಸರ್ವ್ ಮಾಡ್ತಾರೆ. ನಾನಿದ್ದೇನೆ ಇವತ್ತು ಸಂತ ಲಾರೆನ್ಸರ ಪವಾಡ ಮೂರ್ತಿಯ ಮುಂದೆ. ಇಲ್ಲಿ ನಾವೇನಾದರೂ ಒಂದು ಮನಸ್ಸಲ್ಲಿ ಕೇಳಿಕೊಂಡಂತಹ ಏನಾದರೂ ಒಂದು ಹರಕೆಗಳು ಇದ್ದರೆ ಇಲ್ಲಿ ಒಂದು ಪವಾಡ ಸದೃಶ್ಯವಾಗಿ ನಡೀತದೆ ಅಂತ ಹೇಳಲಿಕ್ಕೆ ಒಂದು ಕಾರಣೀಭೂತರು ನಮ್ಮ ಈ ಸಂತ ಲಾರೆನ್ಸರ ಒಂದು ಪವಾಡ ಮೂರ್ತಿ ಇದು. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ರಿಚರ್ಡ್ ಪಿಂಟೋ. ಓಕೆ. ಹತ್ತೂರು ಸಂತ ಲಾರೆನ್ಸರ ಬಸಿಲಿಕದ ಪಾಲನಾ ಪರಿಷತ್ತಿನ ಸದಸ್ಯ. ಓಕೆ. ಹತ್ತೂರು ಸಂತ ಲಾರೆನ್ಸರ ಬಸಿಲಿಕದ ವಾರ್ಷಿಕೋತ್ಸವ ಪ್ರತಿ ವರ್ಷ ಜನವರಿ ಎಂಡಿಗೆ 5 ದಿವಸ ವಿಶೇಷ ವಿಜೃಂಭಣೆಯಿಂದ ನಡೆಯುತ್ತೆ. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನರು 5 ದಿವಸ ಇಲ್ಲಿಗೆ ಬಂದು ತಮ್ಮ ಕೋರಿಕೆ, ಅನಿಸಿಕೆ, ತಮ್ಮ ಏನೆಲ್ಲ ಬೇಡಿಕೆಗಳಿದ್ದಾವೆ ಅದನ್ನು ಇಲ್ಲಿ ಪ್ರಾರ್ಥಿಸಿ, ಈ ವಿಶೇಷತೆ ಅಂದರೆ ಬತ್ತಿಯನ್ನು ಹಚ್ಚುವ ಮುಖಾಂತರ ಅವರು ತಮ್ಮ ಕೋರಿಕೆಗಳನ್ನು ಸಲ್ಲಿಸ್ತಾರೆ. ಇದರ ವಿಶೇಷತೆ ಏನಂದರೆ, ಯಾವುದೋ ಒಬ್ಬ ವ್ಯಕ್ತಿ ಮನೆಯಲ್ಲಿ ತನ್ನ ರೋಗ ಇರ್ಬೋದು ಅಥವಾ ಅಸೌಖ್ಯ ಇರ್ಬೋದು, ಅಂಥ ಸಂದರ್ಭದಲ್ಲಿ ಅವರು ನನ್ನಷ್ಟು ಉದ್ದ, ಮಕ್ಕಳಷ್ಟು ಉದ್ದ ಅಥವಾ ಒಂದು ವ್ಯಕ್ತಿಯ 6 ಫೀಟಿನಷ್ಟು ಉದ್ದದ ಬತ್ತಿಯನ್ನು ಸಂತ ಲಾರೆನ್ಸರಿಗೆ ನಾನು ಹಚ್ತೀನಿ ಅಂತ ಪ್ರಾರ್ಥನೆ ಮಾಡಿದರೆ ಅದು ಅವರ ಅಸೌಖ್ಯತೆ ಇದೆ ಇದೆಲ್ಲ ಗುಣಮುಖವಾಗುತ್ತೆ ಅಂತ ಅವರ ಒಂದು ಭರವಸೆಯಿಂದ ಅದು ಆಗಿದೆ, ಪವಾಡ ನಡೆದಿದೆ. ಅವರು ಇಲ್ಲಿ ಬಂದು ಪ್ರತಿ ವರ್ಷವೂ ಆ ಬತ್ತಿಗಳನ್ನು 6 ಫೀಟ್ ಮತ್ತು 3 ಫೀಟ್ನ ಬತ್ತಿಗಳು ಏನು ಅವರು ಪ್ರಾರ್ಥನೆ ಮಾಡಿದ್ರೆ ಆ ರೀತಿಯ ಬತ್ತಿಗಳು ಇಲ್ಲಿ ಸಿಗ್ತವೆ. ಅದು ಇಲ್ಲಿ ಮಾತ್ರ ಸಿಗುವುದು, ಎಲ್ಲಿಯೂ ಸಿಗುವುದಿಲ್ಲ ಇಂಥ ಬತ್ತಿಗಳು. ಆ ಒಂದು ವಿಶೇಷತೆ, ಆ ಬತ್ತಿಯ ಅವರಿಗೆ ಪವಾಡ ಅವರಿಗೆ ಸಿಕ್ಕಿದ್ರಿಂದ ಅವರು ಬಂದು ಇಲ್ಲಿ ಪ್ರತಿ ವರ್ಷವೂ ಹಚ್ಚಿಕೊಂಡು ಹೋಗ್ತಾರೆ. ಇದೇ ವಿಶೇಷತೆ ಈ ಬತ್ತಿದ್ದು. ಮತ್ತು ಉಳಿದಂತೆ ಇಲ್ಲಿ ಎಲ್ಲ ಆ್ಯಸ್ ಯೂಶುವಲ್ ಈ ಸಂತ ಲಾರೆನ್ಸರಿಂದ ಬಹಳಷ್ಟು ಜನ ಭಕ್ತಾದಿಗಳು ಬಂದು ನಮ್ಮ ಕೋರಿಕೆಗಳನ್ನು ಸಲ್ಲಿಸಿ ಕ್ರೈಸ್ತರಿಗಿಂತ ಅಕ್ರೈಸ್ತರ ಜನರೇ ಎಲ್ಲ ಧರ್ಮೀಯರು ಬಂದು
ಇಲ್ಲಿ ತಮ್ಮ ಕೋರಿಕೆಗಳು ಸಲ್ಲಿಸಿ ಸಂತ ಲಾರೆನ್ಸರ ಆಶೀರ್ವಾದವನ್ನು ಪಡೆದು ಸೌಖ್ಯವಾಗಿ ಸಂತೋಷದಿಂದ ಮಾರ್ಕೆಟಲ್ಲಿ ಆದಷ್ಟು ತಿರುಗಾಡಿ ಬೇಕಾದಷ್ಟು ವಸ್ತುಗಳನ್ನು ಪರ್ಚೇಸ್ ಮಾಡಿ ಎಲ್ಲಿಯೂ ಸಿಗದಂಥ ವಸ್ತುಗಳು ಈ ಸಂತ ಲಾರೆನ್ಸರ ಮಾರ್ಕೆಟ್ನಲ್ಲಿ ಅಂದರೆ ಮೇಳ 5 ದಿವಸಗಳು ಎಲ್ಲೆಲ್ಲೋ ಅಲ್ಲಿಂದ ಬಂದು ಇಲ್ಲಿ ಹಾಕ್ತಾರೆ. ಅದರಿಂದ ತಗೊಂಡು ಅವರಿಗೆ ಸಂತೋಷವಾಗಿ ಅವರ ಮನೋರಂಜನೆಯನ್ನು ಪಡ್ಕೊಂಡು ಅಮ್ಯೂಸ್ಮೆಂಟಲ್ಲಿ ಬೇರೆ ಬೇರೆ ರೀತಿಯ ಸರ್ಕಸ್ ಇದೆ, ಅದೆಲ್ಲ ಮಕ್ಕಳ ಜೊತೆಗೆ ಸಂತೋಷದಿಂದ ಅನುಭವಿಸಿ ಒಂದು ಒಳ್ಳೆಯ ಒಂದು ಅವರ ಮನಸ್ಸಿಗೆ ಸಂತೋಷ ಮಾಡುವಂಥ ಒಂದು ಈ ಹಬ್ಬ ಅದನ್ನು ಮಾಡ್ಕೊಂಡು ಸಂತೋಷವಾಗಿ ಅವರು ಹೋಗ್ತಾರೆ. ಸರ್, ಇಷ್ಟೊತ್ತು ನೀವು ನಮ್ಮ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ಒಂದು ಸಂತ ಲಾರೆನ್ಸರ ಒಂದು ಇಲ್ಲಿನ ವಿಶೇಷತೆ ಕುರಿತಾಗಿ ಮಾತನಾಡಿದಿರಿ. ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವಿಶೇಷವಾಗಿ ಹತ್ತೂರು ಒಂದು ಜಾತ್ರೆಯಲ್ಲಿ ಈ ಬಬಲ್ ಶಬಲ್. ನಮಸ್ಕಾರ. ಹತ್ತೂರು ಸಾಂತ್ಮಾರಿಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಇದು ಎರಡನೇ ವರ್ಷ. ಹೇಗಿತ್ತು ಸರ್ ವ್ಯಾಪಾರ? ಚೆನ್ನಾಗಿತ್ತು. ಇಲ್ಲೇ ಒಂದು ನಿಮಗೆ ಜನರ ಸ್ಪಂದನೆ ಎಲ್ಲ ಹೇಗೆ ಸಿಕ್ಕಿತ್ತು? ಹೌದಾ? ಉಂಟು ನಿಮ್ಮ ಹತ್ರ? ನಮ್ಮ ಹತ್ರ ಟಾರಾ ಮಿಲ್ಕ್ ಬೋಬಾ ಇದೆ, ಆಮೇಲೆ ಚಾಕ್ಲೇಟ್ ಮಿಲ್ಕ್ ಬೋಬಾ, ಆಮೇಲೆ ಕೋಲ್ಡ್ ಕಾಫಿ ಇದೆ. ನಿಮ್ಗೊಂದು ಹೆಚ್ಚಾಗಿ ಒಂದು ಜನರು ಒಂದು ಇಷ್ಟಪಟ್ಟು ತಿಂದಂತ ಒಂದು ಐಟಮ್ ಯಾವುದು ನಿಮ್ಮಲ್ಲಿ ಇಷ್ಟವರೆಗೆ? ತಿನ್ನೋದಾದ್ರೆ ಕುಡಿಯೋದಾದ್ರೆ ಚಾಕ್ಲೇಟ್ ಮಿಲ್ಕ್ ಬೋಬಾ, ಆಮೇಲೆ ಕೋಲ್ಡ್ ಕಾಫಿ, ಆಮೇಲೆ ನಾನ್ ವೆಜ್ ಟೀಮ್ ಮೋಮೋ. ಮೋಮೋಸ್ ಎಲ್ಲ ಹೆಚ್ಚಾಗಿ ಹೋಗಿದೆ ನಿಮಗೆ. ಈಗಿನ ಒಂದು ಮಕ್ಕಳೆಲ್ಲ ಹೆಚ್ಚಾಗಿ ಇಷ್ಟಪಡುವಂಥದ್ದೇ ಒಂದು ಮೋಮೋಸ್ ಎಲ್ಲ ಅಲ್ವಾ ಸರ್? ಓಕೆ, ನಿಮ್ದು ಇದು ಒಂದು ಈ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಶಾಪ್ ಅಂತಲೇ ಹೇಳ್ಬೋದು, ಹೌದಲ್ವಾ? ಓಕೆ ಸರ್, ಇನ್ನು ಪ್ರತಿ ವರ್ಷ ಬರ್ತಾ ಇರಿ ಒಂದು ನಮ್ಮ ಹತ್ತೂರು ಜಾತ್ರೆಗೆ. ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹತ್ತೂರು ಜಾತ್ರೆಯಲ್ಲಿ ಒಂದು ವಿಶೇಷವಾದ ಸ್ಮೋಕ್ಡ್ ಬೆಬಿಕ್ಯೂ ಒಂದು ಟ್ಯಾಕ್ಸ್ ಅಂತ ಹೇಳಿ ನೋಡಿ, ಇದು ಒಂದು ಹಳೆಯ ಅಂಬಾಸಿಡರ್ ಕಾರ್. ಇದರಲ್ಲಿ ನೋಡಿ ಒಂದು ಥೀಮ್ ನೋಡಿ ಇವರದು. ಇದರಲ್ಲಿ ಒಂದು ಇವರು ಸ್ಮೋಕ್ಡ್ ಬೆಬಿಕ್ಯೂ ಒಂದು ಐಟಮ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ವಿಶೇಷವಾಗಿ ಬಾರ್ಬೆಕ್ಯೂ ಟ್ಯಾಕ್ಸಿ ಅಂತೆ ಇವ್ರದ್ದು ನೋಡಿ. ಇಲ್ಲಿ ಒಂದು ಈ ಕಬಾಬ್ ಮಾಡ್ತಾ ಇದ್ದಾರೆ, ಸ್ಮೋಕ್ಡ್ ಕಬಾಬ್ಸ್ ಅಂತೆ. ಇದು ಇವರದ್ದೊಂದು ಈ ನಮ್ಮ ಹತ್ತೂರು ಸಂತ ಲಾರೆನ್ಸರ ಜಾತ್ರಾ ಮಹೋತ್ಸವದಲ್ಲಿ ಒಂದು ಯುನೀಕ್ ಆಗಿರುವಂತಹ ಒಂದು ಥೀಮ್ ಕೂಡ. ನಾವಿದ್ದೇವೆ ಒಂದು ಹತ್ತೂರು ಚರ್ಚಿನ ಒಂದು ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ. ಇಲ್ಲಿ ಒಂದು ಮಕ್ಕಳಿಗೆ ಹಾಗೂ ಒಂದು ಮನೋರಂಜನೆ ಒಂದು ಕಾರ್ಯಕ್ರಮ ನೋಡ್ಬೋದು ನೀವು. ಸಂಜೆ ಆಗ್ತಿದ್ದಾಗೆ ಈ ಬೆಳಕಿನ ಒಂದು ಚಿತ್ತಾರಗಳು ಕಾಣ್ತಾ ಉಂಟು. ಹಾಗೆ ಇಲ್ಲಿ ತುಂಬ ಮಳಿಗೆಗಳು ಕೂಡ ಇದೆ. ನಾವೀಗ ಈ ಅಮ್ಯೂಸ್ಮೆಂಟ್ ಪಾರ್ಕಿಂದ ಹೊರಗಡೆ ಬರ್ತಾ ಇದ್ದೇವೆ. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಕಡೆಯಲ್ಲೂ ಇಲ್ಲಿ ಎಲ್ಲೂ ಸಹ ಒಂದು ಜಾಗ ಖಾಲಿಯಾಗಿ ಬಿಟ್ಟಿಲ್ಲ ಇವರು. ಪ್ರತಿ ಒಂದು ಕಡೆಯಲ್ಲೂ ನಿಮಗೆ ವಿಶೇಷವಾಗಿ ಈ ಮಳಿಗೆಗಳನ್ನು ಇಲ್ಲಿ ಕಾಣ್ಬೋದು. ವೀಕ್ಷಕರೇ, ಇದಿತ್ತು ನಮ್ಮ ಇಂದಿನ ಹತ್ತೂರು ಸಾಂತ್ಮಾರಿಯಲ್ಲಿ ಇದ್ದಂತಹ ವಿಶೇಷತೆ, ಮಳಿಗೆಗಳು ಹಾಗೂ ಒಂದು ಕಾರ್ ಪಾರ್ಕಿಂಗ್, ಒಂದು ಪೊಲೀಸ್ ಸಿಬ್ಬಂದಿ ಒಂದು ಭದ್ರತಾ ವ್ಯವಸ್ಥೆ ಎಲ್ಲವನ್ನು ನಾನು ಒಂದು ಮಾಹಿತಿ ನೀಡಿದ್ದೇನೆ. ಇನ್ನು ಮುಂದಿನ ನಾನು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗಲಿಕ್ಕಿದ್ದೇನೆ. ಧನ್ಯವಾದಗಳು ವೀಕ್ಷಕರೇ.